ಏಯ್ ದೀಪು ಚೆನ್ನಾಗಿಲ್ಲ ಮಮ್ಮಿ. ಅಷ್ಟೊಂದು ಮೇನ್ ಟೇಸ್ಟ್ ನೋಡೋಕ್ಕೆ ಇಲ್ಲಿ ಮೇನ್ ಒಳ್ಳೆ ಚೆನ್ನಾಗಿದ್ದಾರೆ. ಸ್ಕೇಟಿಂಗ್ ಶೂಸ್ ಎಲ್ಲಿಂದ ತಂದ್ರಿ ಇವಾಗ ಇದನ್ನ? ನೀನು 2 ಇಯರ್ಸ್ ಬರ್ತಡೇ ಗಿಫ್ಟು, ನಿಂಗೆ ಇವಾಗಲೂ ದೊಡ್ಡದಾಗ್ತಾ ಇದೆ. ಇದು ತುಂಬ ದೊಡ್ಡದು ಅನ್ಸುತ್ತೆ. ಇದು ಅಜ್ಜಿ ದೊಡ್ಡ ಸೈಜ್ ತಂದ್ಬಿಟ್ಟಿದ್ದಾರೆ. ಡ್ಯಾಡಿ ಕೂಡ ಆಡ್ಬೋದು ಇದರಲ್ಲಿ. ಮೈಕಲ್ ಜಾಕ್ಸನ್ ಸ್ಟೆಪ್ ಮಾಡ್ತಾ ಇದೆಯಾ ಬೈಲಿ ತಂದ ಒಂದು ಟೂಲ್ ಕಿಟ್. ಏನು ಮಾಡ್ತೀಯ ಇವಾಗ ಅದನ್ನು? ಏನು ಮಾಡ್ತೀಯ ಇವಾಗ? ಇದು ನಿಂಗೂ ಆಗುತ್ತೆ ಅನ್ನೋದಿಪ್ಪು. ಸೀರಿಯಸ್ ಆಗಿ ಅದೇ ಹೇಳಿದ್ದು, ನನಗೆ ಆಗುತ್ತೆ ಇದು ಆರಾಮಾಗಿ. ನನಗಿಂತ ದೊಡ್ಡದಾಗಿ ಆಗುತ್ತೆ ಆ್ಯಕ್ಚುಲಿ. ನಿನ್ನ ಫೀಟ್ ಎಷ್ಟು ದೊಡ್ಡದಿದೆ, ಹಿಂಗೆ ಆಗುತ್ತೆ ಅಂದರೆ ಇನ್ನು ಏನು ತುಂಬ ದೊಡ್ಡದು ಆ್ಯಕ್ಚುಲಿ. ಹಿಂಗೆ ಸ್ಕೇಟಿಂಗ್ ಬರುತ್ತಾ ದೀಪು? ಎಸ್. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಎಸ್. ನಾನು ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್. ಜಾಕ್ ಆಫ್ ನನ್ ಮಾಸ್ಟರ್ ಆಫ್ ನನ್. ನಾನು ಜಾಕ್ ಆಫ್ ನನ್ ಮಾಸ್ಟರ್ ಆಫ್ ಆಲ್. ಸ್ಕೇಟಿಂಗ್ ಮಾಡಕ್ಕಾಗುತ್ತಾ? ಹಾಂ ಮಾಡು. ಮಾಡ್ತೀನಿ ತಡಿ, ತಿಂಡಿ ತಿನ್ಸ್ಬಿಟ್ಟು. ತಿನ್ಸಲ್ಲ ಬೇಡ. ನಮ್ಮ ಫ್ರೆಂಡ್ಸ್ ಮಾಡೋರಿಗೆ ಗೊತ್ತು. ಏನಂತ? ಸ್ಕೇಟಿಂಗ್ ಅವರು 4 ವೀಲ್ಸ್ ಮಾಡಲ್ಲ, 6 ವೀಲ್ಸ್ ಒಬ್ಬರೇ ಮಾಡ್ತಾರೆ. ಅವರೆಲ್ಲ ಕ್ಲಾಸ್ಗೆ ಹೋಗಿ ಕಲ್ತಿರೋದು, ನಾವೆಲ್ಲ ಹಂಗೆ ಕಲ್ತಿರೋದು. ಯಾರು ಕ್ಲಾಸ್ಗೂ ಹೋಗಿಲ್ಲ, ಅವ್ರ ಡ್ಯಾಡಿ ಮಮ್ಮಿನೂ ಕಲ್ತಿದ್ದವರು. ಡ್ಯಾಡಿ ಮಮ್ಮಿನೂ ಅವ್ರಿಗೆ ಹೇಳ್ಕೊಟ್ಟಿದ್ರು. ಹೌದಾ? ಕ್ಲಾಸ್ ಶಾರ್ಟ್ ಸ್ಕೇಟಿಂಗ್ ಕ್ಲಾಸ್ ಹೋಗಲ್ಲ. ನಾನು ಹೋಗ್ತಾ ನಂಗೆ ಗೊತ್ತಿರೋ ಅವನು ಹಂಗೆ ಜೀವ ತಗೋಬೇಕು. ಕೇಳಬೇಕಾ? ಬರ್ತಾನೆ ಅವನು. ಅದೇ ಅವ್ನು ಸುಮ್ಮನೆ ಮಾಡ್ತಾ ಇದ್ದಾನೆ. ಈ ಥರ ಅಲ್ಲ ಸ್ಕೇಟಿಂಗ್ ಮಾಡೋದು. ಬಿದ್ದ ನೋಡಿ, ಬಿದ್ದ. ಏಯ್ ದೀಪು, ಡ್ಯಾಡಿ ಮನೆ ಗೃಹ ಪ್ರವೇಶ ಅಲ್ಲಿ ತಗೊಂಡಿದ್ದೆ ಡ್ರೆಸ್ನ. ಹೌದು. ಎಲ್ಲ ಮುಗಿಸ್ಕೊಂಡು ಫಸ್ಟ್ ಡೇ ಪ್ಲಾನ್ ಆಗಿತ್ತು. ಮ್ಯಾಂಗೋ ಉತ್ಸವ ನಡೀತಾ ಇತ್ತು ಇನ್ನರ್ ಸರ್ಕಲ್ಸ್ ವೈಟ್ ಫೀಲ್ಡಲ್ಲಿ. ನಾನು ಯಾವತ್ತು ಈ ಅವರೆಬೇಳೆ ಮೇಳ, ಮ್ಯಾಂಗೋ ಮೇಳ ಈ ಥರ ಜಾಗಕ್ಕೆ ಹೋಗೇ ಇಲ್ಲ. ಬಿಕಾಸ್ ಅದು ಆ ಕಡೆ ಆಫ್ ದಿ ಸಿಟಿ ಇರುತ್ತೆ, ನಾವಿರೋದು ವೈಟ್ ಫೀಲ್ಡು, ಈ ಬನಶಂಕರಿ ಆ ಕಡೆ ಎಲ್ಲ ಇರುತ್ತೆ. ಸೊ ನಮ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯಿತು ಅವರೆಬೇಳೆ ಮೇಳ ಹೋಗೋದಕ್ಕೆ. ಯಾವಾಗಲೂ ಹೇಳ್ತಿದ್ರು. ಬಟ್ ಈ ನ್ಯಾಷನಲ್ ಕಾಲೇಜಲ್ಲೆಲ್ಲೋ ನಡೀತಿರೋ ರೀಸನಿಂದ ನಮಗೆ ಒಂದು 2 hours ಮೇಲೆ ಡಿಸ್ಟೆನ್ಸ್ ಆಗೋಗುತ್ತೆ. ಆ ಕಡೆ ಮೆಟ್ರೋ ಕನೆಕ್ಟಿವಿಟಿನೂ ಇರಲಿಲ್ಲ. ಸಿನ್ಸ್ ವೈಟ್ ಫೀಲ್ಡ್ ಇನ್ನರ್ ಸರ್ಕಲ್ ಅಲ್ಲಿ ಆಗಿರೋ ರೀಸನ್ ಇವತ್ತು ಒಂದು ವಿಸಿಟ್ ಕೊಡೋಣ ಅಂತ ಬಂದಿದ್ವಿ. ತುಂಬಾ ಕ್ರೌಡ್ ಇತ್ತು. ನಾನಂತೂ ಇಷ್ಟು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. May 22, 23, 24 ನಡೆದಿದ್ದು. ಜನಾನು ಅಷ್ಟೇ ಅವ್ರೆ. ಎಲ್ಲದನ್ನು ತಿನ್ರಿಮಾ ಹೋಗ್ರಿ, ನಾನು ತಿನ್ನ. ಚೆನ್ನಾಗಿಲ್ಲ ಮಮ್ಮಿ. ಅಷ್ಟೊಂದು ಆ್ಯಕ್ಚುಲಿ ಫುಲ್ ಮ್ಯಾಂಗೋ ಇದೆ ಅದು. ಇದು ಮ್ಯಾಂಗೋನೇ, ಅಷ್ಟೇನು ಚೆನ್ನಾಗಿಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಇನ್ನೂ ನಾನು ಟೇಸ್ಟ್ ಮಾಡಿಲ್ಲ ಸರಿಯಾಗಿ. ತಿನ್ರಿ. ಓ ಎಲ್ಲ ಕೆಳಗೆ ಕುತ್ಕೊಂಬಿಟ್ಟ ನೋಡಿ ತಿನ್ನಕ್ಕೆ ನೀಟಾಗಿ. ಇದು ಹುಳಿ ಮ್ಯಾಂಗೋ ಅಲ್ಲ? ಇನ್ನೂ ಇದು ಹಸಿಟ್ಟು ಇರುತ್ತೆ.
ಪ್ರೈಸಿಂಗ್ ಕೂಡ ಲಿಟಲ್ ಬಿಟ್ ಆನ್ ಹೆವಿಯರ್ ಸೈಡ್ ಇತ್ತು. ನಾನು ಜಾಕ್ ಫ್ರೂಟ್ ಕಬಾಬ್ ತೊಗೊಂಡೆ ಅಲ್ವಾ, ಅದು ಬಂದು 70 ರುಪೀಸ್ ಇತ್ತು. ಒಂದು 50 ಗ್ರಾಮ್ಸ್ ಟು 70 ಗ್ರಾಮ್ಸ್ ಕೊಡ್ತಾರೆ ಅನ್ಬೋದಿತ್ತು. ಈ ಚಿತ್ರಾನ್ನ ಮಮ್ಮಿ ತಂದಿದ್ದು ನನಗೆ ನೆನಪಿಲ್ಲ, ಬಟ್ ಜಾಕ್ ಫ್ರೂಟ್ ಕಬಾಬ್ ಮಸ್ಟ್ ಟ್ರೈ, ತುಂಬಾ ಚೆನ್ನಾಗಿರುತ್ತೆ. ಪ್ರೈಸಿಂಗ್ ಒಂಚೂರು ಜಾಸ್ತಿ, ಬಟ್ ಇಟ್ಸ್ ಓಕೆ, ಲೈವ್ ಆಗಿ ಮಾಡಿ ಕೊಡ್ತಾರಲ್ವಾ. ಆ್ಯಂಡ್ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಬಂದು ನೆಕ್ಸ್ಟು ಸುಮಾರಷ್ಟು ಸ್ವೀಟ್ ಕೌಂಟರ್ಸ್ ಇರುತ್ತೆ ನಿಮಗೆ. ಮ್ಯಾಂಗೋ ಕುನಾಫಾ ವಾಸ್ ಒನ್ ಆಫ್ ದಿ ಹೈಲೈಟ್. ಮ್ಯಾಂಗೋ ತಿರಾಮಿಸು, ಮ್ಯಾಂಗೋ ಟ್ರೆಸ್ಲಿಚಸ್, ಮ್ಯಾಂಗೋ ಹನಿ ಕೇಕ್, ಬಟ್ ಸುಮಾರಷ್ಟು ಖಾಲಿ ಆಗೋಗಿತ್ತು. ನಾನೇನು ತುಂಬ ಲೇಟಾಗಿ ಹೋಗಿರಲಿಲ್ಲ, ಒಂದು 3-4 ಗಂಟೆ ಆಗಿತ್ತೇನೋ ಅಷ್ಟೇ ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ. 11 o'clockಗೆ ಶುರುವಾಗಿದ್ದು ಈ ಮೇಳ. ಬಟ್ ಏನೇನಿತ್ತು ಅದನ್ನೇ ನಾನು ಸ್ವೀಟ್ ಐಟಮ್ಸ್ ಮನೆಗೆ ಸ್ವಲ್ಪ ತೊಗೊಳ್ಳೋಣ ಅಂತ ತೊಗೊಂಡೆ. ಮ್ಯಾಂಗೋ ಹನಿ ಕೇಕು ಖಾಲಿ ಇತ್ತು. ಆ್ಯಂಡ್ ಆಲ್ಸೋ ಶಾಪಿಂಗ್ ಕೂಡ ನಾವು ಆರಾಮಾಗಿ ಮಾಡ್ಬೋದು, ಬಟ್ ನಾನೇನು ಶಾಪ್ ಮಾಡಿಲ್ಲ, ಜಸ್ಟ್ ಒಂದು ವಿಸಿಟ್ ಕೊಟ್ಟೆ ಅಷ್ಟೇ. ಮತ್ತೆ ರಾಗಿ 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 ಮುದ್ದೆ ಮಾಡ್ಬಿಟ್ಟು ರಾಗಿ ಯಾರನ್ನ ತಿಂತಾರ ಮಮ್ಮಿ? ಬೇಡ ಮ್ಯಾಮ್ ತಿನ್ನಿ ನೀವು ಅಷ್ಟು ಇನ್ನೊಂದ್ಸರಿ ಬಂದಾಗ ಇನ್ನೂ ಹೇಳ್ತೀರಾ ನೀವು. ಅದೇ ಎಲ್ಲ ರಾಗಿ ಮುದ್ದೆ ಮಾಡ್ತಾರೆ, ಅದಕ್ಕೆ ಇದು ಮಾಡೋದು. ಈಗ ಅಕ್ಕಿ ಬೆಳೆಸಿ ಬರೀ ಅನ್ನ ತಿನ್ನಕ್ಕಲ್ಲ, ರೊಟ್ಟಿ ತಿನ್ನಕ್ಕ. ಅಲ್ಲ, ರಾಗಿನಲ್ಲೂ ಡೀಪ್ ಫ್ರೈ ಮಾಡ್ಬಿಟ್ಟವ್ರೆ. ಇದೆ ಇದೇಂದ್ರದ್ದು ಅದು ಜೋಳದ್ದು ಬೇಡ. ಪೊಟ್ಯಾಟೊ ಟ್ವಿಸ್ಟರ್ ಬೇಕಾ ನಿಮಗೆ? ಎಷ್ಟೊಂದಿರ್ತದೆ. ಅಪ್ಪ ಸೆಕೆ ಆಗ್ತದೆ, ಸೆಕೆನಲ್ಲಿ ಫಿಲ್ಟರ್ ಕಾಫಿ. ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಮತ್ತೆ ನಾನು ಟೀ ಟ್ಯಾನ್ ಎಲ್ಲ ವೇಸ್ಟ್ ಆಯಿತು. ಸೊ ಗೈಸ್, ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಮ್ಯಾಂಗೋ ಮೇಳ ಎಲ್ಲ ನಡೆದು ಮುಗ್ದೋಗಿರುತ್ತೆ. ನಾನು ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತೀನಿ. ಹೊರಡೋಣ ನಡೀರಿಮಾ, ನಮ್ಮಮ್ಮಗೆ ಇಲ್ಲೇ ಇರಬೇಕು, ಇಲ್ಲಿ ನಡೆಯೋ ಪ್ರೋಗ್ರಾಮು ಎಲ್ಲದನ್ನು ನೋಡ್ಬಿಡ್ಬೇಕು. ಇದ್ದೀರಿ ನೋಡ್ಬೇಕು, ದೂರ ಹೋಗಿ ನೋಡೋಕ್ಕಾಗಲ್ಲ. ಕಟ್ ಮಾಡಿ. ಆಲ್ಸೋ ನೆಕ್ಸ್ಟ್ ಡೇ ಕೂಡ ನಾನು ಮ್ಯಾಂಗೋ ಉತ್ಸವಕ್ಕೆ ಹೋಗಿದ್ದೆ. ಬಟ್ ಈ ಟೈಮ್ ಬೆಳಗ್ಗೆ 11 ಗಂಟೆಗೆ ಶುರು ಆಗೋ ರೀಸನ್ 11 ಗಂಟೆ 15 ನಿಮಿಷಕ್ಕೆ ಇಲ್ಲಿದ್ವಿ. ಸೊ ಕ್ಯೂ ತುಂಬಾ ಕಮ್ಮಿ ಇತ್ತು, ಸುಮಾರು ಕೌಂಟ್ರ್ ಓಪನೇ ಆಗಿರಲಿಲ್ಲ ಇನ್ನು. ಬಿಸಿಲಿದೆ. ಅಲ್ಲ, ನಾನು ಇದನ್ನು ತಗೊಳ್ಳೋಣ ಅಂತ ಕ್ರಿಸ್ಪಿ ಆಗಿದೆಯಲ್ಲ, ಜಿಲೇಬಿ ಜಿಲೇಬಿ ಅಲ್ಲಮ್ಮ, ಇವು ಈ ಕಡೆ ಇದೆಯಲ್ಲ ನೋಡು, ಇದು ಬೇಲ್ಪುರಿ ಬೇಲ್ಪುರಿ ಅನ್ಸುತ್ತಲ್ಲ, ಬೇಲ್ಪುರಿ. ಅದು ಬೇರೆದು. ಆ್ಯಕ್ಚುಲಿ ಕ್ಯೂ ಕಮ್ಮಿ ಇದೆ. ಚೆನ್ನಾಗಿತ್ತು ಆಂಟಿ ಜಾಕ್ ಫ್ರೂಟ್ ಕಬಾಬು. ಆಮ ಚೆನ್ನಾಗಿತ್ತು, ಬಿಸಿ ಇತ್ತಲ್ಲ, ತುಂಬ ಕ್ರಂಚಿಯಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಡಿಸಿಷನ್ 11 ಗಂಟೆಗೆ ಬರೋದು, ಬಿಕಾಸ್ ಜನ ಕಮ್ಮಿ ಇರ್ತಾರೆ ಸ್ವಲ್ಪ. ಆದ್ರೂ ಎಷ್ಟು ಪ್ರೌಡ್ ಆಗಿಬಿಟ್ಟಿದೆ ಅಲ್ಲ, ಇಷ್ಟು ಬೇಗ. ಇನ್ನು ಆಮೇಲೆ ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ. ನಾನು ಅನ್ಕೊಂಡೆ ವೈಟ್ ಫೀಲ್ಡಲ್ಲಿ IT-BT ಜನ ಬರಲ್ವೇನೋ ಇಲ್ಲಿ ಅಂತ, ಬಟ್ ತುಂಬ ಜನ ಇದ್ದಾರೆ. ಬರೋದು ಮೇನ್ ಟೇಸ್ಟ್ ನೋಡೋಕ್ಕೆ ಅಂತ ಇಲ್ಲೇ ಮೇನ್ ಬರೋದು. ಒಳ್ಳೆ ಜನ ಇದ್ದಾರೆ. ಪ್ರೌಡ್ ಆಗುತ್ತೆ ಇನ್ನು ಆಮೇಲೆ ಸಂಜೆ ಅಷ್ಟೊಂದು ಫುಲ್ ಕ್ರೌಡ್ ಆಗಿ, ಬಿಕಾಸ್ ಇವತ್ತು ಲಾಸ್ಟ್ ಡೇ, ಮತ್ತೆ ಲಾಸ್ಟ್ ಡೇ. ಜಾಮೂನ್ ಅಲ್ಲಿದೆ, ಅಯ್ಯೋ ಸಾರಿ, ಜಿಲೇಬಿ. ಈ ಜಾಕ್ ಫ್ರೂಟ್ ನೋಡಿದ್ರೆ ಸ್ವಲ್ಪ ನಾನ್ ವೆಜ್ ನೋಡಿದಂಗೆ ಇರುತ್ತೆ. ಎಲ್ಲ ಮಿಕ್ಕಿದವರು ಈ ಥರ ನಾನ್ ವೆಜ್ ಮೇಳ ಮಾಡಬೇಕು. ದೀಪಿಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಎಲ್ಲ ಚಿಕನ್ ಟೇಸ್ಟೇ ಇದೆ ನೋಡಿ ಇದು. ಹೌದಾ? ಹಂಗೆ ಇರುತ್ತೆ, ಪೊಟ್ಯಾಟೊ ಥರನೇ. ಪೊಟೊಟೊ ಬಿಸಿ ನೋಡಿ, ಇದು 2 kg ಆಗುತ್ತೆ ನೋಡಿ. ಅಂದರೆ ನಮ್ಮ ಕೈಯಿಂದ ತಗೊಂಡು ಹೋಗ್ಬೋದು. ಇನ್ನು ಇವತ್ತೇ ಲಾಸ್ಟ್ ಅಲ್ವಾ? ಎಷ್ಟು? ಒಂದು ಹಾಕಿ ಎಕ್ಸ್ಟ್ರಾ. ಅದೇ ಹುಡ್ಕೊಂಡು ಬರ್ಬೋದು, ನೀವು ಇರಲ್ವಲ್ಲ ಅದಕ್ಕೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು, ನಾವೇ ಮರ್ತೋಗ್ಬಿಟ್ಟಿರ್ತೀವಿ. ನಾವೇ ಮರ್ತೋಗಿರ್ತೀವಿ ಅಷ್ಟೇ.